ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನು ಮನ್ಯಾಗ ಕುಂತು ಮನೆ ಕೆಲಸ ಮಾಡಕ್ ಶುರು ಮಾಡು. ಅದರು ಪಾತ್ರೆ ತಿಕ್ಕೋದು, ಬಟ್ಟೆ ಒಗೆಯೋದು, ಕಸ ಗುಡಿಸೋದು, ನೆಲ ಒರೆಸೋದು. ಇನ್ನು ನೀನು ಮಾಜಿ ಅಧ್ಯಕ್ಷ ಶಿವಣ್ಣ, ಇನ್ನು ಮೇಲೆ ನೀನು ಊರಿಗೆ ಉಪದೇಶ ಮಾಡೋದು ಬಿಟ್ಬಿಡು. ಯಾಕಪ್ಪ ಅಂತಂದ್ರೆ ಇನ್ನು ಮೇಲೆ ಆ ಕೆಲಸನ ನನ್ನ ತಂಗಿ ಅಂದ್ರೆ ನೀನು ಹೆಂಡತಿ ಜ್ಯೋತಿ ನೋಡ್ಕೊಂತಾಳೆ. ನೀನು ಮಾಡಬೇಕಾಗಿರೋದಿಷ್ಟ, ಆಕಿನ ಸೆರೆಗೆ ಹಿಡ್ಕೊಂಡು ನೆರಗಿ ಸರಿ ಮಾಡಿಕೊಂಡು ಆಕಿನ ಸೇವೆ ಮಾಡ್ಕೋತ ಬಿದ್ದಿದ್ರೆ ಸಾಕು. ಸರ್, ಹೆಂಡತಿನೇ ಯಾವಾಗಲೂ ಗಂಡನ ಸೇವೆ ಮಾಡ್ಕೊಂಡು ಇರಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ. ಗಂಡನು ಹೆಂಡತಿ ಸೇವೆ ಮಾಡ್ಕೊಂಡಿರ್ಬೋದು, ಅದರಲ್ಲಿ ತಪ್ಪೇನೂ ಇಲ್ಲ. ಅವಳು ಎರಡನೇ ತಾಯಿ, ಆದಿಶಕ್ತಿ ಸ್ವರೂಪಿಣಿ. ಅಂಥವಳು ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ, ಯಾವ ಅವಮಾನನೂ ಆಗಲ್ಲ ಸರ್. ಸುಮ್ಮನಿದ್ದವಳು ತಲೆ ಕೆಡಿಸಿ ಎಲೆಕ್ಷನ್ಗೆ ನಿಲ್ಲಿಸಿ ಗಂಡನ ವಿರುದ್ಧನೇ ಎತ್ಕಡ್ಸೋ ಜನಗಳಿಗಿಂತ ಹೆಂಡತಿ ಸೇವೆ ಮಾಡ್ಕೊಂಡಿರೋದೇ ಎಷ್ಟೋ ಉತ್ತಮ ಸರ್. ಆದರೆ ಸರ್, ಅವ್ರು ಒಂದು ತಿಳ್ಕೋಬೇಕು, ನನ್ನ ಹೆಂಡತಿ ಕೈಯಲ್ಲಿ ನಾಮಿನೇಷನ್ ಫೈಲ್ ಮಾಡಿಸಿದ ತಕ್ಷಣ ಎಲ್ಲ ಮುಗಿದೋಯ್ತು ಅಂತಲ್ಲ. ಯಾವಾಗ ಏನ್ ಬೇಕಾದರೂ ಆಗಬಹುದು. ಮರ್ಮಕಲೆ ನೋಡಿ ಶಿವಣ್ಣ, ಜ್ಯೋತಿ ನಿನ್ನ ಹೆಂಡತಿ ಆದ್ರೆ ನನ್ನ ತಂಗಿ. ಈ ಅಣ್ಣಂಗ ಆಕಿ ಮಾತು ಕೊಟ್ಟಾಳ, ನೀನು ಎಷ್ಟು ಹಾರಾಡಿದ್ರು ಆಕಿನ ಎಲೆಕ್ಷನಿಂದ ಸರ್ಸಾಕಂತೂ ನಿನ್ನ ಕೈಯಾಗ ಆಗಂಗಿಲ್ಲ. ಆಕಿ ಎಲೆಕ್ಷನ್ಗೆ ನಿಲ್ತಾಳ, ಗೆಲ್ತಾಳ. ನಾನು ಅನ್ಕೊಂಡಿದ್ದ ನಡೀತೈತಿ. ಇನ್ಸ್ಪೆಕ್ಟರ್, ಇದು ನಮ್ಮ ಕುಟುಂಬದ ವಿಷಯ, ಇದ್ರಲ್ಲಿ ತಲೆ ಹಾಕ್ಬಿಡಿ.